ನಾಗಮಂಗಲ ಗಲಾಟೆ ಸಂಬಂಧ ಇದೀಗ 50 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮೊದಲಿಗೆ 20 ಮಂದಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ನಡೆಸಿದ್ರು. ಇದೀಗ 50 ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಅನ್ಯ ಕೋಮಿನ 50 ಜನರನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ತಮ್ಮವರ ಬಂಧನದ ವಿರುದ್ಧ ಮುಸ್ಲಿಂ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಈ ಊರಿನವರೆಲ್ಲ ಬಸ್ನಿಂದ ಇಳಿಸಿ ಬಂದಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಕಿದ್ರೆ ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡಿ ಅಂತ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಗಂಡಂದಿರು ಮಕ್ಕಳು ಯಾವುದೇ ರೀತಿ ತಪ್ಪನ್ನ ಮಾಡಿಲ್ಲ ಹೀಗಂತ ಪೊಲೀಸರ ವಿರುದ್ಧ ಮುಸ್ಲಿಂ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ ಗಣೇಶ ವಿಸರ್ಜನೆ ವೇಳೆ ಗಲಭೆಯನ್ನ ನಡೆದಿತ್ತು. ಈ ಪ್ರಕರಣ ಸಂಬಂಧ 50 ಅನ್ಯ ಕೋಮಿನ ಯುವಕರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ನಿನ್ನೆ ರಾತ್ರಿಯೇ ನಾಗಮಂಗಲ ಪೊಲೀಸ್ ಠಾಣೆಗೆ ಕರೆತಂದು ವಿಚಾರಣೆಯನ್ನು ನಡೆಸಲಾಗಿದೆ. ಇನ್ನು ಬಂಧಿತ ಆರೋಪಿಗಳ ಪತ್ನಿಯರು ಹಾಗೆ ಸಂಬಂಧಿ ಮಹಿಳೆಯರು ರಾತ್ರಿ ರಂಪಾಟವನ್ನೇ ಮಾಡಿದ್ದಾರೆ. ನಾವು ಈ ಊರಿನವ್ರನ್ನೆಲ್ಲ ಬೇಕಿದ್ರೆ ಆಧಾರ್ ಕಾರ್ಡ್ ಅನ್ನ ಚೆಕ್ ಮಾಡ್ಕೊಳ್ಳಿ, ನಮ್ಮನ್ನ ಬಸ್ನಿಂದ ಇಳಿಸಿ ಸುಖಾಸುಮ್ಮನೆ ನಮ್ಮ ಗಂಡಂದರನ್ನ ಬಂಧಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗಂಡನ್ಗೆ ಎಳ್ಕೊಂಡು ಹೋಗಾರೆ. ನೋಡಿ ನಮ್ಮ ಊರು ನೋಡಿ ಐಡೆಂಟಿ ಕಾರ್ಡ್ ಅಡ್ರೆಸ್ ಐತಿ ನೋಡಿ ನಮ್ಮ ಊರು ಅವರು ಹೋಗಿ ಅಂತ ಕೊಟ್ಟಿರೋರು ಆರ್ಡರ್ ಯಾರು ಪರ್ಮಿಷನ್ ಕೊಟ್ಟರು ಯಾರು ನಾನು ಹೇಳ್ತಾ ಇದ್ದೀನಿ. ಮನೆಗೆ ಬಂದ ಮೇಲೆ ನಾನು ಐಡಿ ಪ್ರೂಫ್ ತೋರಿಸ್ತೀನಿ. ಆಫ್ಟರ್ ದಟ್ ನೀವು ಅವ್ರನ್ನ ಕರ್ಕೊಂಡು ಹೋಗಿ ಅಂತ ಕೇಳೇ ಇಲ್ಲ ಯಾರು ಮಾತು ಕೇಳಿಲ್ಲ. ಹೆಂಗ್ ಮಾಡೋದು ನಾವು ಬೇರೆ ಊರಿಂದ ಬಂದಿರೋ